ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಪ್ಪ ಬ್ಲಾಗ್ ಮಾಡಿಲ್ಲ ಇಷ್ಟು ದಿನ ಅಂತ ಎಲ್ಲರೂ ಕೇಳ್ತಾ ಇದ್ರು. ಸ್ವಲ್ಪ ಬ್ಯುಸಿ ಇದ್ದೆ ಗೈಸ್, ಸೊ ಅದಕ್ಕೆ ಇವತ್ತು ಮಾಡೋಣ ಬ್ಲಾಗ್ ಅಂತ. ಇವತ್ತೇನು ಬ್ಲಾಗಪ್ಪ ಅಂತಂದರೆ ಮೈ ಫ್ರೆಂಡ್ಸ್ ಇಂಟ್ರೊಡ್ಯೂಸಿಂಗ್ ಬ್ಲಾಗ್. ಕೀಪ್ ವಾಚಿಂಗ್ ಗೈಸ್. ಈಗ ಕಾಲೇಜ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಬಸ್ ಮಿಸ್ ಮಾಡ್ಕೊಂಡ್ವಿ ಇವತ್ತು. A few moments later. ಬಸ್ ಮಿಸ್ ಮಾಡ್ಕೊಂಡಿಲ್ಲ, ನಾವೇ ನಡ್ಕೊತ ಬಂದ್ವಿ. ಯಾಕಪ್ಪ ಅಂತಂದರೆ ಅದರಲ್ಲಿ ಇರಬೇಕು, ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಅಂಥದ್ರಲ್ಲೂ ನಾವು ಹೇಗೆ ಹೋಗೋದಪ್ಪ ಅದರಲ್ಲಿ, ತಲೆ ಬ್ಯಾನಿ. ನಾನು, ಸುವಿ, ದೇವಿಕಾ ಅವರಿದ್ದಾರೆ. ಫಸ್ಟ್ ಇಂಟ್ರೊಡ್ಯೂಸಿಂಗ್ ಮೈ ಫ್ರೆಂಡ್, ಶೀಸ್ ಸುವಿ ಫ್ರಮ್ ಸೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಹಾಯ್ ಲೆಕ್ಕನ. ಆಲ್ಮೋಸ್ಟ್ ಅದು ಎಲ್ಲರಿಗೂ ಗೊತ್ತಿದೆ. ಐ ಇಂಟ್ರೊಡ್ಯೂಸ್ ಅನದರ್ ಮೈ ಫ್ರೆಂಡ್, ಶೀ ಈಸ್ ಲೇಖನ. ಲೇಖನಿಗೆ ಯಾವಾಗ ಪರಿಚಯ ಆಗಿದ್ದಪ್ಪ ಅಂದರೆ ಡಿಗ್ರಿ ಫಸ್ಟ್ ಇಯರಲ್ಲಿ. ಸ್ಟಾರ್ಟಿಂಗ್ ಇವ್ಳು ಬಂದಿರಲಿಲ್ಲ, ಅವಾಗ ಯಾವ ಕ್ಲಾಸಲ್ಲಿ ಇವ್ರ ಅಕ್ಕ ನನಗೆ ಗೊತ್ತಿತ್ತು, ಅವರಿಂದ ಇವಳು ನನಗೆ ಪರಿಚಯ ಆಗಿದ್ದು. ನಾನು ಫಸ್ಟ್ ಬಂದಾಗ ಕೇಳಿದಾಗ ಇವಳು ಹರ್ಷಿತಕ್ಕ ಅವ್ರ ಅಕ್ಕ ಅಂತ ಕೇಳಿದ್ದೆ, ಅವಾಗ ಹ್ಞೂ ಅಂದಿದ್ದು. ಅವಾಗಿಂದ ನಮ್ಮಿಬ್ಬರು ಪರಿಚಯ ಸ್ಟಾರ್ಟ್ ಆಗಿದ್ದು. ಒನ್ ಆಫ್ ದ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಗೈಸ್. ಯಾಕಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಶ್ವಿನ್ ಒಳ್ಳೆ ಹುಡುಗಿ. ಅಷ್ಟೇ. 2000 years later. ಯಾಕಂದ್ರೆ ನಮ್ಮ ಬ್ಲಾಗಲ್ಲಿರೋ ಪೀಪಲ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ. ಸಪೋರ್ಟ್ ಮಾಡಿ. ಅವರಿಗೆ ಮತ್ತೇನಾದ್ರು ಟಿಪ್ಸ್ ಕೊಡಿ ಅಂತ ಹೇಳಿ. ಟಿಪ್ಸ್ ಅಂತ ಏನಿಲ್ಲ, ಲೈಫಲ್ಲಿ ಸಕ್ಸಸ್ ಆಗಬೇಕಷ್ಟೆ. ಅದು ಬಿಟ್ಟರೆ ಏನು ಹೇಳಲ್ಲ. 2000 years later. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಉಪ್ಪರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಸಡನ್ಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಕೊಡ್ತಿದ್ದಾಳೆ ಅಂತ ಶಾಕ್ ಆಗ್ತಿದ್ದೀರಲ್ವಾ? ಇಲ್ಲ, ಇದು ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ದಟ್ಸ್ ವೈ ಮತ್ತೆ ವೆಲ್ಕಮ್ ಬ್ಯಾಕ್ ಕೊಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನನ್ನ ಫ್ರೆಂಡ್ಸ್ ಯಾರು ಸಿಗಲಿಲ್ಲ ನನ್ನ ಕೈಗೆ, ಅಲ್ಲಿ ಇಲ್ಲಿ ಅಂತ ಹೋಗಿಬಿಟ್ರು. ಅದಕ್ಕೆ ಕೇಳಿದೆ ಅವ್ರನ್ನ, ನಾಳೆ ಮಾಡಂತೆ ಬಿಡು ಅಂತ ಹೇಳಿದರು. ಸೊ ದಟ್ಸ್ ವೈ ಮತ್ತೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಪ್ಪ ಇವಳು ಬರೀ ಯೂನಿಫಾರ್ಮಲ್ಲೇ ಕಾಣಿಸ್ಕೊತಾಳೆ ಅಂತ ಅಂದ್ಕೊತೀರಲ್ವ? ಕಾಲೇಜ್ಗೆ ಯೂನಿಫಾರ್ಮ್ ಕಂಪಲ್ಸರಿ, ಹಾಕ್ಕೊಂಡು ಹೋಗಿಲ್ಲ ಅಂದರೆ ಪ್ರಿನ್ಸಿಪಲ್ ಬೈತಾರೆ, ಕ್ಲಾಸ್ ಟೀಚರು ಬೈತಾರೆ. ದಟ್ಸ್ ವೈ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಕಾಲೇಜ್ಗೆ ಹೋಗುವ ಸಮಯ. ದೇವಿಕಾ ಅವರೇ ಬನ್ನಿ, ಗಾಡ ಹೋಗ್ತಾ ಇದ್ದೀವಿ ಈಗ. ಅಲ್ಲೆಲ್ಲಿ ಬೆಚ್ಚಿಗೆ ಜಾಗ ಬರೀ ಇಂಥದೆಯ. ಅದಾದಮೇಲೆ ಬಸ್ ಹತ್ಕೊಂಡು ಹೆಂಗೋ ಕಾಲೇಜಿಗೆ ಬಂದ್ವಿ. ಬಂದಮೇಲೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋದ್ವಿ. ಹಾಯ್, ವೇಟ್ ನೋಡಿ, ಗೊಂಬೆ ಎಷ್ಟು ಚೆಂದಾಗಿ ಕುಣಿತಾ ಇದೆ. ಎಲ್ಲ ಬಾಯಿ ಮುಚ್ಕೊಂತು. ಅದಾದಮೇಲೆ ಇದಕ್ಕೆಲ್ಲ ಟಾಟಾ ಮಾಡ್ಕೊತ ಸ್ವಲ್ಪ ಹರಟೆ ಹೊಡೆದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಂದಿತ್ತಿದ್ದು ಗೊಂಬೆ. ಹಾಯ್ ಮಾಡಿರಿ ಎದ್ಕೊಂಡು. ಆ್ಯಂಡ್ ನಮ್ಮ ಹುಡುಗಿಯರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಫುಲ್ ಜೋರಾಗಿ ಮಾಡ್ತವ್ರೆ. ಅದು ಕೂಡ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀವಲ್ಲ ಅಂತ ನಮ್ಮ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿತ್ತು. ಮೈ ಫ್ರೆಂಡ್ ವಿದ್ಯಾ. ಜೋರಾಗಿ ಹೇಳಿದ್ಯಾ? ಹಾಂ, ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀಯಾ? ಹೌ ಇಸ್ ಮೈ ಕಾಲೇಜ್? ಅವ್ರ ಒಪಿನಿಯನ್ನ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟು ಅನಿತಾ ಅವರು ಇದ್ದಾರೆ, ಅವ್ರ ಮುಖ ತೋರಿಸ್ತಿಲ್ಲ. ವೈ? ನೆಕ್ಸ್ಟ್ ಹೋಗೋಣ ಗೈಸ್. ಇಲ್ಲಿ ಒಬ್ರು ಕುತ್ಕೊಂಡಿದ್ದಾರೆ, ಒಂದು ನಿಮಿಷ ತಡಿ. ಇವರು ನಮಿತಾ ಅಂತ. ತಿಂಡಿ ತಿಂತವ್ರು ಇವಾಗ. ಹಾಂ, ಎಷ್ಟೇನಾ? ಬರೀ ತಿನ್ನೋಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಓಕೆ. ನೆಕ್ಸ್ಟ್ ಗೈಸ್, ಫೈನಲಿ ಆಲ್ಮೋಸ್ಟ್ ಅದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸ್ವಲ್ಪ ಜನ ಬಂದಿಲ್ಲ ಕಾಲೇಜಿಗೆ, ಬಿಕಾಸ್ ಕಾಲೇಜಲ್ಲಿ ಫಂಕ್ಷನ್ ಇದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಮಾಡ್ತಿದ್ದೀವಿ. 1 ಗಂಟೆಗೆ ಎಲ್ಲ ಹೋಗಿಬಿಟ್ರು. ದಟ್ಸ್ ವೈ ಇವಾಗ ನಾವು ಹೋಗುವ ಟೈಮ್. ನಮಗೆ ಬಸ್ ಇದೆ ಇವಾಗ. ನೋಡಿದ್ರಲ್ವ ಡ್ಯಾನ್ಸ್ ಪ್ರಾಕ್ಟೀಸ್ ಯಾಕಪ್ಪ ಅಂತಂದರೆ ನಮ್ಮ ಕಾಲೇಜಲ್ಲಿ 19-20 ಸೆಪ್ಟೆಂಬರ್ ಫೆಸ್ಟ್ ಇದೆ. ನೋಡಿದ್ರಲ್ವ ಗೊಂಬೆನ ಎಷ್ಟು ಚೆನ್ನಾಗಿತ್ತು. ಅದು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಂದಿತ್ತು. ನಾನು ಫಸ್ಟ್ ಟೈಮ್ ನೋಡಿರೋದು ಆ ಥರ ರಿಯಲ್ ಆಗಿ.
ಸೊ ಹ್ಯಾಪಿ ಫೋಟೋ ತೆಗೆಸ್ಕೋಬೇಕಂದೆ ಪಾಪ ಅವಳನ್ನ ಬ್ಯುಸಿ ಇತ್ತನೋ ಹೋದರು. ಗಣೇಶ ಇವತ್ತು ಕಳಿಸಿದ್ದಾರೆ ಇಲ್ಲಿ ನಮ್ಮ ಕಾಲೇಜ್ ಏರಿಯಾದಲ್ಲಿ, ಅದಕ್ಕೆ ಕರೆಸಿದ್ದಾರೆ. ಈ ಸಲ ಡಿ ಜೆ ಗೀಜೆ ಏನೂ ಇಲ್ಲ ನಮ್ಮ ದಾವಣಗೆರೆಯಲ್ಲಿ. ಸೊ ದಟ್ಸ್ ವೈ ಅಟ್ರಾಕ್ಟ್ ಆಗಲಿ ಮಕ್ಕಳಿಗೆ ಮತ್ತು ನೋಡೋಕ್ಕೆ ಬರೋ ಎಲ್ಲ ಗಣೇಶನ್ ಫ್ಯಾನ್ಸ್ಗೆ ಅಂತ ಆ ಥರ ಡಾಲ್ ಕರೆಸಿದ್ರು. ಖುಷಿ ಆಯಿತು ನೋಡಿ. ಶಿವ ಫೌಂಡೇಶನ್ ಯಾರ್ಯಾರು ಶಿವನ ಭಕ್ತರಿದ್ದೀರೋ ಕೈ ಮುಕ್ಕೊಂಬಿಡಿ. ಗಣೇಶನ ಹಂಗೆ ಮುಂದೆ ಇದ್ದಾನೆ. ಇವಾಗ ಹೋಗಬೇಕು ಹಾಸ್ಟೆಲ್ಗೆ. ಊಟ ಬೇರೆ ಇರಲಿ ಇವಾಗ. ತಿಳಿದಾನೆ. ಓಕೆ ಗೈಸ್, ಬಾಯ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್, ಐ ಇಂಟ್ರೊಡ್ಯೂಸ್ ಅನದರ್ ಮೈ ಫ್ರೆಂಡ್ ಜ್ಞಾನೇಶ್ವರಿ ಬಿ. ಇವತ್ತು ಇವಳು ರೆಡಿಯಾಗಿರೋ ಕಾರಣ ಇವತ್ತು ಇವ್ರ ಕಾಲೇಜಲ್ಲಿ ಫ್ರೆಶರ್ಸ್ ಇತ್ತಂತೆ. ಸೊ ಅದಕ್ಕೆ ಇಷ್ಟೊಂದೆಲ್ಲ ರೆಡಿಯಾಗಿ ಹೋಗಿದ್ಲು. ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ. ಆ್ಯಂಡ್ ಇವತ್ತಿಂದು ಡ್ಯಾನ್ಸ್ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದ್ರಲ್ವಾ, ಫನ್ ಆಗಿತ್ತು. ಆ್ಯಂಡ್ ಗೊಂಬೆ ಬಂದಿದ್ದೆಲ್ಲ, ಗೊಂಬೆ ಎಲ್ಲ ಡ್ಯಾನ್ಸ್ ಮಾಡಿದ್ದು. ಐ ಹೋಪ್ ನೋಡಿದ್ದೀರಾ ಅಂದ್ಕೊತೀನಿ. ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡ್ಯಾನ್ಸಿಂದು ಬರೀ ಡ್ಯಾನ್ಸ್ ಪ್ರಾಕ್ಟೀಸಿಂದ ಅಷ್ಟೇ ಬೇರೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಗೈಸ್, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡ್ಯಾನ್ಸ್ ಮಾಡಬೇಕಾದ್ರೆ ಸ್ಟೆಪ್ ಮಿಸ್ ಆದಾಗೆಲ್ಲ ಯಾವ ಥರ ಕಮೆಂಟ್ ಹೊಡಿತೀವಿ ನಾವು, ಕಮೆಂಟಲ್ಲಿ ಯಾವ್ಯಾವ ಥರ ಫನ್ ಇರುತ್ತೆ ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಓಕೆ ಇಷ್ಟೇ ಗೈಸ್, ಇನ್ನೇನು ಹೇಳೋಣ, ಆಲ್ಮೋಸ್ಟ್ ಆಲ್ ಕಂಪ್ಲೀಟೆಡ್ ಎಲ್ಲ. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸಿಂಗ್ ನೋಡಿದ್ರಲ್ವಾ, ಇಷ್ಟ ಆಯ್ತಲ್ವಾ ನಿಮಗೆ? ಓಕೆ ಗೈಸ್, ಬಾಯ್. ಸಿಗುವ ಮತ್ತೆ. ಬಾಯ್.